Hello students, let's begin from 6th standard Social and Political Life Civics, second lesson, discrimination, diversity and discrimination. So first let us know about the differences and prejudice. All 8 major religions are practiced in India, which has over 1600 languages. So there are 8 major religions. ಬೇರೆ 8 major religions ಇದೆ in the whole world. Every single one of them are practiced in India. ಇಂಡಿಯಾದಲ್ಲಿ ಆ 8 ರಿಲಿಜನ್ಸು ಪ್ರಾಕ್ಟೀಸ್ ಮಾಡಿರ್ತಾರೆ. ಆ್ಯಂಡ್ ವಿ ಹ್ಯಾವ್ ಮೋರ್ ದೆನ್ 1600 ಲ್ಯಾಂಗ್ವೇಜಸ್ ಆರ್ that are people's mother tongues, and there are more than 100 dance forms. Sometimes people with very strange and unfamiliar ideas meet us. ಒಬ್ಬೊಬ್ಬರು ಯಾರಿಗೂ ಏನೋ sometimes people meet them with the people who are very difficult for us and who may be find very strange and unfamiliar. At that time we may not understand or know the reason why they are different from us. ಅಂದರೆ ಬೇರೆ ಬೇರೆ ಜನರು ಈ ವರ್ಲ್ಡಲ್ಲಿ ನಾವು ಎಷ್ಟು ಈ ಇಂಡಿಯಾ ಇರಲಿ ವರ್ಲ್ಡ್ ಇರಲಿ ಬೇರೆ ಬೇರೆ ಎಷ್ಟೋ ಜನರು ಇರ್ತಾರೆ. ತುಂಬ ಸ್ಟ್ರೇಂಜ್ ಆಗಿರ್ತಾರೆ, ಅನ್ಫ್ಯಾಮಿಲಿಯರ್ ಆಗಿರ್ತಾರೆ, ಅವ್ರ ಐಡಿಯಾಸ್ ಬೇರೆದಾಗಿರ್ತದೆ ಅಂತ ಎಷ್ಟೋ ಜನರಿಗೆ ನಾವು ನಮ್ಮ ಲೈಫಲ್ಲಿ ಮೀಟ್ ಮಾಡ್ತೀವಿ. ದೀಸ್ ಡಿಫ್ರೆನ್ಸಸ್ ಇನ್ ಪೀಪಲ್ ಎಕ್ಸಿಸ್ಟ್ ಆನ್ ದ ವೇರಿಯಸ್ ಗ್ರೌಂಡ್ಸ್. ಈ ಥರ ಯಾಕೆ ಅವರು ಬೇರೆ ಥರ ಇರ್ತಾರೆ ಅಂತ ಅದಕ್ಕೆ ಬೇರೆ ಬೇರೆ ರೀಸನ್ಸ್ ಇರ್ತವೆ. ಅವ್ರದ್ದು ಕಲ್ಚರ್ ಹಂಗಿರ್ತದೆ, ಅವ್ರು ಬೆಳೆದು ಬಂದಿದ್ದ ರೀತಿ ಇರ್ತದೆ, ಅವ್ರು ಯೋಚನೆ ಮಾಡೋ ರೀತಿ ಇರ್ತದೆ. ಆ ಥರ ಎಲ್ಲ ಡಿಫ್ರೆನ್ಸಸ್ ಎಲ್ಲ ಕೌಂಟಾಗಿ ಆ ವೇರಿಯಸ್ ಗ್ರೌಂಡ್ಸ್ ಮೇಲೆ ಅವರು ಬೇರೆ ಬೇರೆ ಅನ್ಫ್ಯಾಮಿಲಿಯರ್ ಮತ್ತು ಸ್ಟ್ರೇಂಜ್ ಆಗಿ ಇದ್ದಿರ್ತಾರೆ. ದೀಸ್ ಡಿಫ್ರೆನ್ಸಸ್ ಲೀಡ್ ಟು ಪ್ರಿಜುಡಿಸ್. ಪ್ರಿಜುಡಿಸ್ ಮೀನ್ಸ್ ಟು ಜಡ್ಜ್ ಅದರ್ ಪೀಪಲ್ ನೆಗೆಟಿವ್ಲಿ ಆರ್ ಸಿ ದೆಮ್ ಆ್ಯಸ್ ಇನ್ಫೀರಿಯರ್. ಅಂದರೆ ಈ ಪ್ರಿಜುಡಿಸ್ ಅಂದರೆ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಒಬ್ಬೊಬ್ಬರು ಏನಾಗಿರ್ತಾರೆ, ತುಂಬ ಲೇಸಿ ಆಗಿರ್ತಾರೆ, ಒಬ್ಬರು ಬೇರೆ ಒಪಿನಿಯನ್ ಬೇರೆ ಥರ ಇರ್ತದೆ, ನಾವು ಒಂಥರ ಹೇಳಿರ್ತೀವಿ, ಅವರು ಒಂಥರ ಹೇಳಿರ್ತಾರೆ, ಕೆಲವೊಬ್ಬರು ಸ್ಟಿಂಜಿ ಇರ್ತಾರೆ, ಇನ್ನು ಕೆಲವೊಬ್ಬರು ಅವ್ರದ್ದು ಸ್ಟೇಟ್ಮೆಂಟ್ ನಮ್ಮ ಸ್ಟೇಟ್ಮೆಂಟಿಗೆ ಸೆಟ್ಟೇ ಆಗ್ತಿರಲ್ಲ. ಈ ಥರ ಎಲ್ಲ ಇದ್ದಾಗ ಈ ಪ್ರಿಜುಡಿಸ್ ಅಂದ್ಕೊಂಡು ಬಂದಿರ್ತದೆ. ಇದ್ರ ಮೀನಿಂಗ್ ಏನಾಗಿರ್ತದೆ ಅಂದರೆ ಟು ಜಡ್ಜ್ ಅದರ್ ಪೀಪಲ್ ನೆಗೆಟಿವ್ಲಿ. ನಮಗೇನಂತ ಗೊತ್ತಿರಲ್ಲ ಅವ್ರು ಏನಂತ, ಅವ್ರದ್ದು ಥಾಟ್, ಅವ್ರ ಐಡಿಯಾ, ಅವ್ರದ್ದು ಮಾತುಗಳು ಮತ್ತು ಅವ್ರದ್ದು ಬಿಹೇವಿಯರ್, ಅದ್ರ ಮೇಲೆ ನಾವೇನು ಮಾಡ್ತೀವಿ, ಅವ್ರಿಗೆ ಜಡ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಜಡ್ಜ್ ದ ಅದರ್ ಪೀಪಲ್ ನೆಗೆಟಿವ್ಲಿ ಅವ್ರು ಸಿ ದೆಮ್ ಆ್ಯಸ್ ಎ ಇನ್ಫೀರಿಯರ್. ಆ ಥರನೇ ಇವ್ರ ಜೊತೆ ಥಿಂಕ್ ಮಾಡೋಕ್ಕೆ, ಯೋಚನೆ ಮಾಡೋಕ್ಕೆ ಈ ಥರ ಅಂದ್ಕೊಂಡು ಅದಕ್ಕೆ ಪ್ರಿಜುಡಿಸ್ ಅಂತ ಹೇಳ್ತಾರೆ. ದ ಡಿಫ್ರೆನ್ಸಸ್, ನನ್ನ ಒಪಿನಿಯನ್ ಥರ ನಿಮ್ಮ ಒಪಿನಿಯನ್ ಇರಲ್ಲ, ನಿಮ್ಮ ಒಪಿನಿಯನ್ ಥರ ಬೇರೆಯವ್ರದ್ದು ಒಪಿನಿಯನ್ ಇರಲ್ಲ. ಅದಕ್ಕೆ ದ ಪ್ರಿಜುಡಿಸ್ ಇಸ್ ಇದನ್ನು ನೀವು ಕಲೀಲೇಬೇಕಾಗಿರೋದು. ಪ್ರಿಜುಡಿಸ್ ಮೀನ್ಸ್ ಟು ಜಡ್ಜ್ ದ ಅದರ್ ಪೀಪಲ್. ಬೇರೆಯವರಿಗೆ ಹೇಗೆ ಜಡ್ಜ್ ಮಾಡಬೇಕು ಅಂದರೆ ಅವ್ರು ಜಡ್ಜ್ ಮಾಡೋ ರೀತಿ ಅಂದರೆ ಇದರಲ್ಲಿ ಏನು ಮೀನಿಂಗ್ ಕೊಟ್ಟಿದ್ದಾರೆ ಅಂದರೆ ಜಡ್ಜ್ ಅದರ್ ಪೀಪಲ್ ನೆಗೆಟಿವ್ಲಿ ಆರ್ ಸಿ ದೆಮ್ ಆ್ಯಸ್ ಎ ಇನ್ಫೀರಿಯರ್. ನಿಮ್ಮ ಒಪಿನಿಯನ್ ಥರ ಮಾಡಿರ್ತೀರಿ, ಟ್ರೀಟ್ ಮಾಡಿರ್ತೀರಿ ಅಂದ್ಕೊಂಡು ಅವರಿಗೆ ಜಡ್ಜ್ ಮಾಡೋದು ಅಂತ. ಇಲ್ಲಿ ಮತ್ತೊಂದು ಮೇನ್ ನೀವು ಕಲಿಯೋದೇನೆಂದರೆ ಕ್ರಿಯೇಟಿಂಗ್ ಸ್ಟೀರಿಯೋಟೈಪ್ಸ್. ಈ ಕ್ರಿಯೇಟಿಂಗ್ ಸ್ಟೀರಿಯೋಟೈಪ್ಸಲ್ಲಿ ಇಲ್ಲಿ ಸ್ಟೀರಿಯೋಟೈಪ್ಸ್ ಅಂದರೆ ನೀವೇನು ಹೇಳ್ಬೋದು ಅಂದರೆ it's a fixed or over generalized belief about the particular group or a class of people. ಅಂದರೆ ಫಿಕ್ಸ್ಡ್ ಒಂಥರ ಸ್ಟೀರಿಯೋಟೈಪ್, ಇವ್ರು ಇದೇ ಥರ ಜನ, ಇವ್ರು ಅದೇ ಥರ ಜನ ಅಂತ ನಾವು ಅವ್ರಿಗೆ ಮೈಂಡಲ್ಲಿ ಫಿಕ್ಸ್ ಮಾಡಿ ಸಣ್ಣಿರುವಾಗ ಮಕ್ಕಳಿಗೆ ಮೈಂಡಲ್ಲಿ ಫಿಕ್ಸ್ ಮಾಡಿ ಬೆಳೆಸ್ಬಿಟ್ಟಿರ್ತೀವಿ. ಆ ಜನರಲೈಸ್ಡ್ ಬಿಲೀಫ್ ತಲೆ ಒಳಗೆ ಹಾಕಿ. ಈಗ ಅಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೇನಾದರೂ ಕೊಡಬೇಕು ಅಂದರೆ ಇಲ್ಲಿ ಈಗ ಸಣ್ಣ ಮಕ್ಕಳು ಬಾಯ್ ಇರ್ತಾನೆ, ಅವನು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಅಂತ ತಿಳಿಯಿರಿ. ಆಗ ಪೇರೆಂಟ್ಸ್ ಏನು ಹೇಳ್ತಾರೆ, ಯು ಶುಡ್ ನಾಟ್ ಕ್ರೈ, ಯು ಆರ್ ಅ ಬಾಯ್ ಅಳ್ತಾರ, ಬಾಯ್ ಶುಡ್ ಬಿ ಆಲ್ವೇಸ್ ಸ್ಟ್ರಾಂಗ್. ಅವ್ರದ್ದು ಸ್ಟೇಟ್ಮೆಂಟ್ ಏನಿರ್ತದೆ, ಯು ಶುಡ್ ನಾಟ್ ಕ್ರೈ, ಯು ಆರ್ ಅ ಮೆನ್, ಯು ಆರ್ ಅ ಬಾಯ್. ಅದಕ್ಕೆ ನೀನು ಬಿದ್ರುವ ಮಾಡಿದ್ರುವ ನೀನು ಅಳಂಗಿಲ್ಲ, ಯು ಆರ್ ಅ ಸ್ಟ್ರಾಂಗ್ ಪರ್ಸನ್ ಅಂತ ಹೇಳಿ ಅವ್ರಿಗೆ ಏನು ಮಾಡ್ತಾರೆ, ಹುಡುಗಿ ಥರ ಅಳ್ತೀಯಾ ಆ ಥರ ಅಂದ್ಕೊಂಡು ಅವ್ರಿಗೆ ಬೆಳೆಸ್ಬಿಡ್ತಾರೆ. ಈಗ ಈ ಥರ ಫೀಲಿಂಗ್ ಇದ್ದಾಗ ಅವ್ರಿಗೆ ಏನಾಗುತ್ತೆ ಮಕ್ಕಳಿಗೆ, ಅಂದರೆ ಬಾಯ್ಸ್ಗೆ ಎಸ್ಪೆಷಲಿ
ಇಫ್ ದೇ ಫೀಲ್ ಲೈಕ್ ಟು ಕ್ರೈ ಆಲ್ಸೋ, ಅವ್ರ ಮೈಂಡಲ್ಲಿ ಸಣ್ಣಿರುವಾಗಿಂದೇ ಹಾಕಿರ್ತಾರಲ್ಲ, ನೀನು ಈ ಥರ ಮಾಡಬಾರ್ದು, ನೀವು ಆ ಥರ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈ ಹುಡುಗಿರಿಗೆ ಏನಿರ್ತಾರೆ, ವೆಲ್ ಬಿಹೇವ್ಡ್ ಇರಬೇಕು, ಸಾಫ್ಟ್ ಸ್ಪೋಕನ್ ಇರಬೇಕು, ಜೆಂಟಲ್ ಆಗಿರಬೇಕು, ಆ ಥರ. ಬಾಯ್ಸ್ ಅಂದ್ಕೂಳೆ ನಾಟಿ, ದೇ ಡೋಂಟ್ ಕ್ರೈ, ದೇ ಆರ್ ಲೈಕ್ ಅ ಗುಡ್ ಸ್ಪೋರ್ಟ್, ಈ ಥರ. ಹುಡುಗಿಯರಂದ್ರೆ ತುಂಬ ಇಮೋಷ್ನಲ್, ಕುಕಿಂಗ್ ಮಾಡ್ತಾರೆ, ಈ ಥರನೇ ಬೆಳೆಸಿ ಬಂದಿರ್ತಾರೆ. ಇದಕ್ಕೆ ಸ್ಟೀರಿಯೋ ಟೈಪ್ಸ್ ಅಂತ ಹೇಳ್ತಾರೆ. ಆ ಫಿಕ್ಸ್ಡ್ ಸಮಥಿಂಗ್ ದೇ ಹ್ಯಾವ್ ಪುಟ್ ಇನ್ ದೇರ್ ಫಿಕ್ಸ್ಡ್ ಮೈಂಡ್, ಈ ಥರನೇ ಆಗಬೇಕು ಅಂತ ಫಿಕ್ಸ್ ಮಾಡಿರ್ತಾರೆ ನೋಡ್ರಿ, ಆ ಥರ. ಸೊ ಆ್ಯಸ್ ದ ಚಿಲ್ಡ್ರನ್ ಗ್ರೋ ಅಪ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆರ್ ಟಾಟ್ ಟು ಬಿ ಅ ಸರ್ಟನ್ ಟೈಪ್ಸ್ ಆಫ್ ಟಾಸ್ಕ್. ನೋಡ್ರಿ, ಆ ಥರ ಬೆಳೀತಾ ಇರಬೇಕಾದ್ರೆ ಬಾಯ್ಸ್ ಆ್ಯಂಡ್ ಗರ್ಲ್ಸಿಗೆ ಇದೇ ಥರ ಅಂತ ಸರ್ಟನ್ ಟೈಪ್ಸ್ ಆಫ್ ಟಾಸ್ಕನ್ನು ಅವ್ರ ಮೈಂಡಲ್ಲಿ ಸೆಟ್ ಮಾಡಿಬಿಡ್ತಾರೆ. ದೀಸ್ ಆರ್ ಬೇಸ್ಡ್ ಆನ್ ದ ಸರ್ಟನ್ ಟೈಪ್ಸ್ ಆಫ್ ಸ್ಟೀರಿಯೋಟೈಪ್ ಇಮೇಜಸ್. ಇಟ್ ಮೀನ್ಸ್ ಟು ಫಿಕ್ಸ್ ದ ಪೀಪಲ್ ಇನ್ ಟು ಒನ್ಸ್ ಪರ್ಟಿಕ್ಯುಲರ್ ಇಮೇಜ್. ಈ ಸ್ಟೀರಿಯೋಟೈಪ್ ಅಂದರೆ ಟು ಫಿಕ್ಸ್ ದ ಪೀಪಲ್ ಇನ್ ಟು ಒನ್ ಪರ್ಟಿಕ್ಯುಲರ್ ಇಮೇಜ್. ಸೊ ನೆಕ್ಸ್ಟ್ ನೀವು ಇನ್ಇಕ್ವಾಲಿಟಿ ಆ್ಯಂಡ್ ಡಿಸ್ಕ್ರಿಮಿನೇಷನ್ಗೆ ಬಂದರೆ, ಡಿಸ್ಕ್ರಿಮಿನೇಷನ್ ಹ್ಯಾಪನ್ಸ್ ವೆನ್ ಪೀಪಲ್ ಆ್ಯಕ್ಟ್ ಆನ್ ದೇರ್ ಪ್ರಿಜುಡಿಸಸ್ ಆರ್ ಸ್ಟೀರಿಯೋಟೈಪ್ಸ್. Discrimination can take place because of the several reasons. Groups of the people who may speak a certain language, follow a particular religion, live in a specific region, etc., may be discriminated against. Their customs and the practices may be seen as inferior. People may suffer discrimination on economic and the social grounds. Tribal and some religious groups and even particular regions are discriminated against for one or for the more other regions. ಇಲ್ಲೇನಾಗಿರ್ತದೆ, ಈ ರೀಸನ್ಸಿಗೆ ಇನ್ಇಕ್ವಾಲಿಟಿ ಮತ್ತು ಡಿಸ್ಕ್ರಿಮಿನೇಷನ್ನು ಯಾವುದಾದ್ರು ಥರದ ಆಗಿರ್ತದೆ. ಇಟ್ ಹ್ಯಾಪನ್ಸ್ ವಿತ್ ಬಿಕಾಸ್ ಆಫ್ ದ ಪೀಪಲ್ಸ್ ಪ್ರಿಜುಡೈಸ್, ಅಂದರೆ ಮೈಂಡಲ್ಲಿ ಅವ್ರು ಏನು ಫಿಕ್ಸ್ ಮಾಡಿರ್ತಾರೆ. ಪ್ರಿಜುಡೈಸ್ ಅಂದರೆ ಇಲ್ಲಿ ಪ್ರಿಜುಡೈಸ್ ನೀವು ಲಾಸ್ಟ್ ಟೈಮ್ ಏನು ಕಲ್ತ್ರಿ, ಟು ಜಡ್ಜ್ ದ ಪೀಪಲ್ ನೆಗೆಟಿವ್ಲಿ ಆರ್ ಸಿ ದೆಮ್ ಇನ್ಫೀರಿಯರ್. ಆ್ಯಂಡ್ ಸ್ಟೀರಿಯೋಟೈಪ್ ಅಂದರೆ ಟು ಫಿಕ್ಸ್ ಇನ್ ಸಮ್ ಒನ್ಸ್ ಮೈಂಡ್, ಪರ್ಟಿಕ್ಯುಲರ್ ಇದೇ ಥರ ಇರಬೇಕು ಅಂತ ಫಿಕ್ಸ್ ಮಾಡ್ತಾರಲ್ಲ, ಆ ಥರ. ಸೊ ಇದು ಡಿಸ್ಕ್ರಿಮಿನೇಷನ್ ಕ್ಯಾನ್ ಟೇಕ್ಸ್ ಪ್ಲೇಸ್ ಬಿಕಾಸ್ ಆಫ್ ದ ಸೆವೆರಲ್ ರೀಸನ್. ಬೇರೆ ಬೇರೆ ರೀತಿಯಲ್ಲಿ ಗ್ರೂಪ್ಸ್ ಆಫ್ ಪೀಪಲ್ ಅದು ಅವ್ರದ್ದೇ ಒಂದು ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಇರ್ತಾರೆ. ಆನಂತರ ದೇ ಫಾಲೋ ದ ಪರ್ಟಿಕ್ಯುಲರ್ ಅವ್ರದ್ದೇ ರಿಲಿಜನ್ and live in a specific regions, and it may be discriminated against their customs, ಆ ಪ್ರಾಕ್ಟೀಸ್ ಅದೆಲ್ಲ ಅವರಿಂದ ಒಬ್ಬರಿಂದ ಒಬ್ಬರು ಡಿಫರ್ ಆಗಿರ್ತದೆ. ಓ, ನಮ್ಮ ಕ್ಯಾಸ್ಟಲ್ಲಿ ನಾವು ಈ ಥರ ಮಾಡ್ತೀವಿ, ನೀವು ಈ ಥರ ಮಾಡ್ತೀರಿ ಅಂತ ನಾವು ಹೇಳ್ತೀವಿ. ಸೊ ಬೀಯಿಂಗ್ ನಾವೆಲ್ಲ ಪೀಪಲ್ ಒಂದೇ ಆಗಿದ್ರೂ ನಾವೇನು ಹೇಳ್ತೀವಿ, ನಮ್ಮ ಮನೇಲಿ ಈ ಥರ ಇರಲ್ಲ, ನಾವು ಈ ಥರ ಫಾಲೋ ಮಾಡಿ ಬಂದಿದ್ದೀವಿ, ನೀವು ಈ ಥರ ಅಂದ್ಕೊಂಡು ಹೇಳ್ತಾರಲ್ಲ. ಈ ಇನ್ಇಕ್ವಾಲಿಟಿ ಡಿಸ್ಕ್ರಿಮಿನೇಷನ್ ಆ ಥರ ಒಂದು ಪೀಪಲಿಂದ ಇನ್ನೊಂದು ಪೀಪಲಿಗೆ ಡಿಫರ್ ಮಾಡುತ್ತಾರೆ. ಈಗ ಆನ್ ಬೀಯಿಂಗ್ ಡಿಸ್ಕ್ರಿಮಿನೇಟೆಡ್ ಅಗೇನ್ಸ್ಟ್ ಹೇಳಬೇಕಂದ್ರೆ, ಪೀಪಲ್ ಆರ್ ಎಂಗೇಜ್ಡ್ ಇನ್ ಸರ್ಟನ್ ಟೈಪ್ಸ್ ಆಫ್ ಆಕ್ಯುಪೇಷನ್. ಎಲ್ಲರೂ ಮನುಷ್ಯರು ಅಂತ ಹೇಳ್ಕೊಳ್ಳೆ ಒಂದಲ್ಲ ಒಂದು ಕೆಲಸ ಮಾಡಲೇಬೇಕು. ಸರ್ಟನ್ ಕೈಂಡ್ಸ್ ಆಫ್ ಜಾಬ್ಸ್ ಆರ್ ಮೋರ್ ವ್ಯಾಲ್ಯೂಡ್ ದೆನ್ ಅದರ್. ಒಂದೊಂದು ಕೆಲಸ ತುಂಬ ಸುಪೀರಿಯರ್ ವ್ಯಾಲ್ಯೂ ಇರುತ್ತೆ ಅಂತ ಹೇಳ್ತಾರೆ. ಎಲ್ಲರೂ ಒಂದಲ್ಲ ಒಂದು ಕೆಲಸ ಮಾಡೇ ಇರ್ತಾರೆ, ಬಟ್ ಅಲ್ಲೂ ಕೆಲಸದಲ್ಲಿ ಏನಾಗಿರ್ತಾರೆ, ಡಿಸ್ಕ್ರಿಮಿನೇಟ್ ಮಾಡಿರ್ತಾರೆ. ಓ, ನನ್ನ ಕೆಲಸ ಸುಪೀರಿಯರ್, ನಂದು ಈ ಥರ ಅಂದ್ಕೊಂಡು ಹೇಳಿ. ಕ್ಯಾಸ್ಟ್ ರೂಲ್ಸ್ ವೇರ್ ಸೆಟ್ ವಿಚ್ ಡಿಡ್ ನಾಟ್ ಅಲೌ so called the untouchables to take on the work and the other than they were mean to do. ಇಲ್ಲೇನು ಹೇಳ್ತಾರೆ, ಅನ್ಟಚಬಿಲಿಟಿ ಅಂದ್ಕೊಂಡು ಆ ಟೈಮಿಗೆ ಬರ್ತಾ ಇತ್ತು. ಅಂದರೆ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ಅಂದ್ಕೂಡಲೇ ಅವರಿಗೆಲ್ಲ ಈ ಥರದ ಕೆಲಸ ಕೊಡಬಾರ್ದು, ಅವ್ರಿಗೆ ದೂರ ಕೂಡಿಸಿರ್ಬೇಕು, ಅವರಿಗೆ ಎಲ್ಲರ ಜೊತೆ ಮಿಂಗಲ್ ಮಾಡಬಾರ್ದು ಅಂತ ಆ ಥರ ಎಲ್ಲ ಡಿಸ್ಕ್ರಿಮಿನೇಷನ್ ಇತ್ತು. ಅವಾಗ ಕಾಸ್ಟ್ ರೂಲ್ಸ್ ತುಂಬ ಫಾಲೋ ಆಗ್ತಾ ಇತ್ತು. ಆ ಟೈಮಿಗೆ ಡಾಕ್ಟರ್ ಅಂಬೇಡ್ಕರ್ ಸಫರ್ಡ್ ಅ ಡಿಸ್ಕ್ರಿಮಿನೇಷನ್ ವೆನ್ ಹಿ ವಾಸ್ ಓನ್ಲಿ 9 years old ಇನ್ ಸ್ಕೂಲ್. ಅವರು ಟ್ರೈಬ್ಸಲ್ಲಿ ಅಂದರೆ ಶೆಡ್ಯೂಲ್ಡ್ ಟ್ರೈಬ್ಸಲ್ಲಿ ಬರ್ತಿದ್ರು, ದಲಿತ್ಸ್ ಅಂತ ಬರ್ತಾಯಿದ್ರು ಅಂದ್ಕೊಂಡು ಅವ್ರಿಗೆ ಏನು ಮಾಡ್ತಾಯಿದ್ರು, ಆ ಟೈಮಿಗೆ ಸಣ್ಣ ಮಗುಗೆ 9 years old ಇರಬೇಕಿದ್ರೆ ಅವರಿಗೆ ಡಿಸ್ಕ್ರಿಮಿನೇಷನ್ ಅನ್ನೋದು ಫೀಲ್ ಆಯಿತು. ಹಿ ಎಮರ್ಜ್ಡ್ ಆ್ಯಸ್ ಅ ಪಿಯೋನಿಯರ್ ಆಫ್ ದ ರೈಟ್ ಆಫ್ ದ ದಲಿತ್ಸ್. ಆವಾಗ ಅವರು ಫಾರ್ ದ ಫಸ್ಟ್ ಟೈಮ್ ಈ ಥರ ಯಾಕೆ ಮಾಡಬೇಕು, ಈ ಥರ ಕಾಸ್ಟ್ ಸಿಸ್ಟಮ್ ಅನ್ನೋದು ಏನಕ್ಕೆ ಮಾಡಬೇಕು, ಎಲ್ಲರೂ ಒಂದು ಅಂದ್ಕೊಂಡು ಹೇಳಿ ಅವ್ರಿಗೆ ಯಾಕೆ ಹಿಂದುಳಿದ ಜನಾಂಗ ಅಂತ ಹೇಳ್ತಾರೆ, ಯಾಕೆ ಬೇರೆಯಾಗಿ ನಿಲ್ಲಿಸ್ತಾರೆ, ಬೇರೆಯಾಗಿ ಕೂಡಿಸ್ತಾರೆ ಅಂದ್ಕೊಂಡು ಇವ್ರು ಫಾರ್ ದ ಫಸ್ಟ್ ಟೈಮ್ ಹಿ ಫೌಟ್ ಫಾರ್ ದ್ಯಾಟ್ ಆ್ಯಂಡ್ ಹಿ ಬಿಲೀವ್ಡ್ ದ ದಲಿತ್ಸ್ ಮಸ್ಟ್ ಫೈಟ್ ಅಗೇನ್ಸ್ಟ್ ದಿ ಕ್ಯಾಸ್ಟ್ ಸಿಸ್ಟಮ್ ಅಂದ್ಕೊಂಡು ಇವರು ಫಾರ್ ದ ಫಸ್ಟ್ ಟೈಮ್ ಡಾಕ್ಟರ್ ಅಂಬೇಡ್ಕರ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ಇನ್ನು ನೆಕ್ಸ್ಟ್ ಸ್ಟ್ರೈವಿಂಗ್ ಫಾರ್ ಇಕ್ವಾಲಿಟಿ ಬಗ್ಗೆ ಹೇಳಬೇಕಂದ್ರೆ, ದ ಸ್ಟ್ರಗಲ್ ಫಾರ್ ದ ಫ್ರೀಡಮ್ ಅಗೇನ್ಸ್ಟ್ ದ ಬ್ರಿಟಿಷ್ ರೂಲ್ ಆಲ್ಸೋ
ಸ್ಟ್ರೈವ್ಡ್ ಫಾರ್ ದ ಈಕ್ವಾಲಿಟಿ. ಆ ಟೈಮಿಗೆ ಬ್ರಿಟಿಷರ್ ರೂಲ್ಸುದನ್ನು ತುಂಬ ಅವ್ರದ್ದು ಸ್ಟ್ರಗಲ್ ಫಾರ್ ದ ಫ್ರೀಡಮ್. ನಮಗೂ ನೋಡಿರಿ ಸ್ಟ್ರಗಲ್ ಫ್ರೀಡಮಿಗೋಸ್ಕರ ನಾವು ಎಷ್ಟು ಸ್ಟ್ರಗಲ್ ಮಾಡಿದ್ದೀವಿ. ದಟ್ ಫ್ರೀಡಮ್ ಫಾರ್ ದ ಸ್ಟ್ರಗಲ್ ಫ್ರಮ್ ದ ಬ್ರಿಟಿಷ್ ರೂಲ್ ಆಸ್ ಇನ್ಕ್ಲೂಡೆಡ್ ವಿದಿನ್ ದ ಸ್ಟ್ರಗಲ್. ಆ್ಯಂಡ್ ದ ಲಾರ್ಜ್ ಗ್ರೂಪ್ ಆಫ್ ದ ಪೀಪಲ್ who not only fought against the British but also fought as a treated more equally. ಆ ಥರ ಎಲ್ಲರೂ ಸೇರಿ ಆ ಬ್ರಿಟಿಷರನ್ನ ಹೊರಗೆ ಹಾಕಬೇಕು ಅಂದ್ಕೊಂಡು ತುಂಬ ಫೈಟಿಂಗ್ಸ್ ಎಲ್ಲ ಆಯಿತು. ಆ ಟೈಮಿಗೆ ಯು ಮೈಟ್ ಬಿ ನೋಯಿಂಗ್ ದಟ್ ದಲಿತ್ಸ್ ಆ್ಯಂಡ್ ದ ವುಮೆನ್ ಆ್ಯಂಡ್ ಟ್ರೈಬಲ್ಸ್ ಆ್ಯಂಡ್ ದ ಪೀಸೆಂಟ್ಸ್ ಫೌಟ್ ಅಗೇನ್ಸ್ಟ್ ದ ಇನ್ಇಕ್ವಾಲಿಟಿ ದೇ ಎಕ್ಸ್ಪೀರಿಯನ್ಸ್ ದೇರ್ ಲೈಫ್ಸ್. ಎಲ್ಲದು ಆಲ್ಮೋಸ್ಟ್ ದಲಿತ್ಸ್ ಅಂದರೆ ಹಿಂದುಳಿದ ಜನಾಂಗಗಳು, ವುಮೆನ್, ಟ್ರೈಬಲ್ಸ್ ಎಲ್ಲರೂ ಫೈಟ್ ಮಾಡಿರ್ತಾರೆ. ಆಫ್ಟರ್ ದ ಇಂಡಿಪೆಂಡೆನ್ಸ್ the farmers of the Indian constitution aimed for the Indian inequality. ಏನಾಗಿರ್ತದೆ, ಇಂಡಿಪೆಂಡೆನ್ಸ್ ಆದಮೇಲೆ ದ ಫಾರ್ಮರ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡ್ತಾರಲ್ಲ, ಇಂಡಿಯನ್ ಕಾನ್ಸ್ಟಿಟ್ಯೂಷನನ್ನು ಈ ಥರ ಇರಬೇಕು ಅಂತ ಆ ಫ್ರೇಮ್ ಮಾಡಿದ ಕೂಡಲೇ ಇಲ್ಲಿ ನಿಮಗೆ ಕಾಣಿಸ್ತಾರೆ ನೋಡಿ. ದೀಸ್ ಆರ್ ದ ಸಮ್ ಆಫ್ ದ ಮೆಂಬರ್ಸ್ ಹೂ ರೋಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಫ್ರೇಮ್ ಮಾಡಿ ಈ ಥರ ಇರಬೇಕು ಆ ಥರ ಇರಬೇಕು ಅಂದ್ಕೊಂಡು ಕಾನ್ಸ್ಟಿಟ್ಯೂಷನನ್ನು ಫ್ರೇಮ್ ಮಾಡಿದ ಕೂಡಲೇ ಅವ್ರು ಏನು ಮಾಡ್ತಾರೆ, ಕಾನ್ಸ್ಟಿಟ್ಯೂಷನ್ ಏಮ್ ದ ಎಂಡಿಂಗ್ ಆಫ್ ದ ಇನ್ಇಕ್ವಾಲಿಟಿ ಅನ್ನೋದು ಬೇಡವಾ, ಎಲ್ಲರೂ ಇನ್ಕೊಂಡು ಎಲ್ಲರೂ ಒಂದು ಅನ್ನೋದು ಜಾರಿಗೆ ತರ್ತಾರೆ ಅವಾಗ. ಪೀಪಲ್ ಹೂ ಅಲೌಡ್ ಫ್ರೀಡಮ್ ಟು ಫಾಲೋ ದೇಯರ್ ರಿಲಿಜನ್, ಸ್ಪೀಕ್ ದೇಯರ್ ಲ್ಯಾಂಗ್ವೇಜ್, ಸೆಲೆಬ್ರೇಟ್ ದೇರ್ ಫೆಸ್ಟಿವಲ್ಸ್ ಆ್ಯಂಡ್ ಎಕ್ಸ್ಪೋಸ್ ದೆಮ್ಸೆಲ್ಸ್ ಫ್ರೀಲಿ. ಅವಾಗ ಏನು ಮಾಡಿದ್ರು, ಈ ಇನ್ಇಕ್ವಾಲಿಟಿ ಹೊರಗೆ ಬಂದ ಕೂಡ ನೀವು ಏನೇನು ನಡ್ಸ್ಕೊಂಡು ಬಂದಿದ್ದೀರಿ ಆ ಥರನೇ ನಡ್ಸ್ಕೊಂಡು ಹೋಗ್ರಿ ಅಂದರೆ ಅವಾಗ ಏನು ಮಾಡ್ತಾರೆ, ದೇ ಆರ್ ಫ್ರೀಡ್, ಅವ್ರಿಗೆ ಅಲೌ ಮಾಡಿದರು ಫ್ರೀ ಆಗಿರೋ ಹಂಗೆ. ಫ್ರೀಡಮ್ ಟು ಫಾಲೋ ದೇರ್, ಅವ್ರದ್ದು ರಿಲಿಜನನ್ನು ನೀವು ಫಾಲೋ ಮಾಡಿರಿ, ನಿಮ್ಮ ಓನ್ ಲ್ಯಾಂಗ್ವೇಜ್, ಯು ಎಂಜಾಯ್ ಸ್ಪೀಕಿಂಗ್ ಯುವರ್ ಓನ್ ಲ್ಯಾಂಗ್ವೇಜ್, ಸೆಲೆಬ್ರೇಟ್ ಯುವರ್ ಓನ್ ಫೆಸ್ಟಿವಲ್ಸ್ ಆ್ಯಂಡ್ ಎಕ್ಸ್ಪೋಸ್ ದೆಮ್ಸೆಲ್ಫ್ ಫ್ರೀಲಿ. ಯಾವ ಥರ ಎಕ್ಸ್ಪೋಸ್ ಮಾಡೋ, ಫ್ರೀಲಿ ಆಗಿ ಟು ಗ್ಯಾರಂಟಿ ಈಕ್ವಾಲಿಟಿ ಇಂಡಿಯಾ ಬಿಕೇಮ್ ದ ಸೆಕ್ಯುಲರ್ ಸ್ಟೇಟ್. ಇದರಿಂದ ನಮ್ಮ ಇಂಡಿಯಾ ಒಂದು ಸೆಕ್ಯುಲರ್ ಸ್ಟೇಟಾಗಿ ಕನ್ವರ್ಟ್ ಆಯಿತು. ಸೊ ದಟ್ಸ್ ವಾಟ್ ಯು ಆರ್ ಹ್ಯಾವಿಂಗ್ ದಿಸ್ ಇನ್ ದಿಸ್ ಲೆಸನ್, ಡೈವರ್ಸಿಟಿ ಆ್ಯಂಡ್ discrimination. Okay, thank you children.